ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ವಿಫಲರಾಗಬೇಕು ಅಂತ ಬಯಸುವ ಆಯ್ಕೆದಾರರು ಇದ್ದಾರೆ ಅಂತ ಮಾಜಿ ಕ್ರಿಕೆಟಿಗ ಮೊಹಮ್ಮದ್ ಕೈಫ್ ಬಾಂಬ್ ಸಿಡಿಸಿದ್ದಾರೆ. 2027ರ ವಿಶ್ವಕಪ್ಗೆ ಮುಂಚಿತವಾಗಿ ಅವರನ್ನ ಏಕದಿನ ತಂಡದಿಂದ ಹೊರಹಾಕೋದಕ್ಕೆಂತಲೇ ಕೆಲವು ಆಯ್ಕೆದಾರರು ಅವರು ವಿಫಲರಾಗಲಿ ಅಂತ ಕಾಯ್ತಿದ್ದಾರೆ ಅಂತ ಹೇಳಿದ್ದಾರೆ. ಬಲೂಚಿಸ್ತಾನ್ ಪರ ಮಾತನಾಡಿದಕ್ಕೆ ಬಾಲಿವುಡ್ ನಟ ಸಲ್ಮಾನ್ ಖಾನ್ನ ಪಾಕಿಸ್ತಾನ ಭಯೋತ್ಪಾದಕದ ಹಣೆಪಟ್ಟಿಯನ್ನು ಕಟ್ಟಿದೆ. ಇತ್ತೀಚೆಗೆ ಅವರು ಸೌದಿ ಅರೇಬಿಯಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಬಲೂಚಿಸ್ತಾನ್ ಮತ್ತು ಪಾಕಿಸ್ತಾನವನ್ನು ಪ್ರತ್ಯೇಕವಾಗಿ ಉಲ್ಲೇಖಿಸಿ ಮಾತನಾಡಿದರು. ಕಂಟೈನರ್ ಲಾರಿಯೊಂದು ಕಂದಕಕ್ಕೆ ಉರುಳಿ ಬಿದ್ದ ಪರಿಣಾಮ ಸ್ಥಳದಲ್ಲೇ ಇಬ್ಬರು ಸಾವನ್ನಪ್ಪಿದ್ದು 4 ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಉರಗನದೊಡ್ಡಿ ಬಳಿ ನಡೆದಿದೆ. ಸ್ನೇಹಿತೆಯ ಖಾಸಗಿ ಫೋಟೋ ಹಾಗೂ ಆಡಿಯೋಗಳನ್ನು ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿಸಲು ಯತ್ನಿಸ್ತಾ ಇದ್ದಂತಹ ಆರೋಪದಲ್ಲಿ ಕಿರುತೆರೆ ನಟಿ ಆಶಾ ಜೋಯ್ಸ್ಗೆ ತಿಲಕನಗರ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಸೋಮವಾರ ವಿಚಾರಣೆಗೆ ಹಾಜರಾಗುವಂತೆ ಉಲ್ಲೇಖ ಮಾಡಿದ್ದಾರೆ. ಬೀದರ್ ಜಿಲ್ಲೆಯ ಚಿಟಗುಪ್ಪ ತಾಲೂಕಿನ ಭಾಸ್ಕರ್ ನಗರದಲ್ಲಿ ಲಘು ಭೂಕಂಪವಾಗಿದೆ. ರಿಕ್ಟರ್ ಮಾಪಕದಲ್ಲಿ 2.9 ಪ್ರಮಾಣದಲ್ಲಿ ಕಂಪನ ಆಗಿದೆ ಅಂತ ಗೊತ್ತಾಗಿದೆ. ಗ್ರಾಮಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆತಂಕ ಬೇಡ ಅಂತ ಜನರಿಗೆ ಅಭಯ ನೀಡಿದ್ದಾರೆ. ನೀರಿನಲ್ಲಿ ಮುಳುಗ್ತಾ ಇದ್ದ ಬಾಲಕನನ್ನ ರಕ್ಷಿಸಿ ಸಹೋದರರಿಬ್ಬರು ತಾವೇ ಜಲಸಮಾಧಿಯಾಗಿರುವಂತಹ ದಾರುಣ ಘಟನೆ ಮೈಸೂರು ತಾಲೂಕಿನ ಬಡಗಲಹುಂಡಿಯ ವರ್ಣನಾಲಿಯಲ್ಲಿ ಸಂಭವಿಸಿದೆ. ಇತ್ತೀಚೆಗೆ 15 ದಿನಗಳ ಹಿಂದಷ್ಟೇ ಮದುವೆಯಾಗಿದ್ದಂತಹ ನಂದನ್ ಮೃತರಾಗಿದ್ದಾರೆ. ಕೊಪ್ಪಳದ ಗವಿಮಠದ ಮಕ್ಕಳೊಂದಿಗೆ ಶ್ರೀಗಳು ಹೆಚ್ಚಿನ ಸಮಯ ಕಳೀತಾ ಇದ್ದಾರೆ. ಮಠದಲ್ಲಿ ಸುಮಾರು 3,000 ವಿದ್ಯಾರ್ಥಿಗಳಿಗೆ ಉಚಿತ ವಸತಿ ನಿಲಯ ಕಲ್ಪಿಸಿರುವ ಶ್ರೀಗಳು ಮಕ್ಕಳ ಆರೋಗ್ಯ, ಊಟ, ಶಿಕ್ಷಣದ ಬಗ್ಗೆ ಹೆಚ್ಚಿನ ಗಮನ ಹರಿಸಿದ್ದಾರೆ. ಕಾಡಾನೆ ದಾಳಿಗೆ ರೈತರು ಬೆಳೆದಂತಹ ಬೆಳೆ ಹಾನಿಯಾಗ್ತಾ ಇದೆ. ಹಾನಿಯಾದ ಬೆಳೆಯೊಂದಿಗೆ ಅರಣ್ಯ ಇಲಾಖೆಗೆ ರೈತರು ಆಗಮಿಸಿ ಕೂಡಲೇ ಕಾಡಾನೆ ಸೆರೆ ಹಿಡಿಯುವಂತೆ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿಯಲ್ಲಿ ಈ ಘಟನೆ ನಡೆದಿದೆ.